ಭಾರತದ ಸಂವಿಧಾನದ ಪ್ರಕಾರ ಪೌರತ್ವ ಎಂದರೆ ಒಬ್ಬ ವ್ಯಕ್ತಿ ಮತ್ತು ದೇಶದ ನಡುವಿನ ಒಂದು ಕಾನೂನುಬದ್ಧ ಸಂಬಂಧ. ಇದು ಆ ವ್ಯಕ್ತಿಗೆ ದೇಶದಲ್ಲಿ ಕೆಲವು ಹಕ್ಕುಗಳನ್ನು ಅನುಭವಿಸಲು ಮತ್ತು ಕೆಲವು ಕರ್ತವ್ಯಗಳನ್ನು ಪೂರೈಸಲು ಅವಕಾಶ ನೀಡುತ್ತದೆ. ಭಾರತದಲ್ಲಿ ಸಂವಿಧಾನದ ಭಾಗ 2, ಅನುಚ್ಛೇದ 5-11 ಪೌರತ್ವದ ಬಗ್ಗೆ ವಿವರವಾಗಿ ಹೇಳುತ್ತದೆ. ಭಾರತೀಯ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಏಕಪೌರತ್ವ ಸಿಂಗಲ್ ಸಿಟಿಜನ್ಶಿಪ್ ಇರುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಭಾರತದ ಮತ್ತು ಯಾವುದೇ ರಾಜ್ಯದ ಪ್ರತ್ಯೇಕ ಪೌರನಾಗಿರುವುದಿಲ್ಲ. ಆತ ಅಥವಾ ಆಕೆ ಕೇವಲ ಭಾರತದ ಪೌರ ಮಾತ್ರ. ಸಂವಿಧಾನವು ಪೌರತ್ವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ರಮುಖ ಅಂಶಗಳನ್ನು ತಿಳಿಸುತ್ತದೆ. ಪೌರತ್ವದ ಹಕ್ಕುಗಳು. ಭಾರತದ ಪೌರತ್ವವು ಕೆಲವು ನಿರ್ದಿಷ್ಟ ಹಕ್ಕುಗಳನ್ನು ನೀಡುತ್ತದೆ. ಅವುಗಳು ವಿದೇಶಿ ಪ್ರಜೆಗಳಿಗೆ ಲಭ್ಯವಿರುವುದಿಲ್ಲ. ಉದಾಹರಣೆಗೆ, ಸಾರ್ವಜನಿಕ ಉದ್ಯೋಗಗಳಿಗೆ ಅರ್ಹತೆ ಪಡೆಯುವ ಹಕ್ಕು, ಲೋಕಸಭಾ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಹಕ್ಕು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರಂತಹ ಪ್ರಮುಖ ಸಾಂವಿಧಾನಿಕ ಹುದ್ದೆಗಳನ್ನು ಪಡೆಯುವ ಅರ್ಹತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಭೆ ಸೇರುವ ಮತ್ತು ಸಂಘಗಳನ್ನು ರಚಿಸುವ ಹಕ್ಕು. ಅನುಚ್ಛೇದ 19. ಪೌರತ್ವವನ್ನು ಪಡೆಯುವ ವಿಧಾನಗಳು. ಭಾರತೀಯ ಸಂವಿಧಾನವು ಪೌರತ್ವವನ್ನು ಪಡೆಯಲು 5 ಮುಖ್ಯ ವಿಧಾನಗಳನ್ನು ಪೌರತ್ವ ಕಾಯ್ದೆ 1955 ಮೂಲಕ ವಿವರಿಸುತ್ತದೆ. 1. ಜನ್ಮದ ಮೂಲಕ ಬೈ ಬರ್ತ್ ಭಾರತದಲ್ಲಿ ಜನಿಸಿದ ವ್ಯಕ್ತಿಗಳು. 2. ವಂಶದ ಮೂಲಕ ಬೈ ಡೆಸೆಂಟ್ ವಿದೇಶದಲ್ಲಿ ಜನಿಸಿದ್ದರೂ ಸಹ ಅವರ ತಂದೆ ಅಥವಾ ತಾಯಿ ಭಾರತೀಯ ಪೌರರಾಗಿದ್ದರೆ ಅವರಿಗೆ ಪೌರತ್ವ ದೊರೆಯುತ್ತದೆ. 3. ನೋಂದಣಿ ಮೂಲಕ ಬೈ ರಿಜಿಸ್ಟ್ರೇಷನ್ ಭಾರತದಲ್ಲಿ ವಾಸಿಸುತ್ತಿರುವ ಕೆಲವು ವ್ಯಕ್ತಿಗಳು ಮತ್ತು ಭಾರತೀಯ ಮೂಲದ ವ್ಯಕ್ತಿಗಳು ಅರ್ಜಿಯ ಮೂಲಕ ಪೌರತ್ವ ಪಡೆಯಬಹುದು. 4. ಪ್ರಾಕೃತೀಕರಣದ ಮೂಲಕ ಬೈ ನ್ಯಾಚುರಲೈಸೇಷನ್ ಭಾರತದಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ ನೆಲೆಸಿರುವ ವಿದೇಶಿ ಪ್ರಜೆಗಳು ಅರ್ಜಿ ಸಲ್ಲಿಸಿ ಪೌರತ್ವ ಪಡೆಯಬಹುದು. 5. ಪ್ರದೇಶ ಸೇರ್ಪಡೆಯ ಮೂಲಕ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಭಾರತ ಸರ್ಕಾರವು ಯಾವುದೇ ಹೊಸ ಪ್ರದೇಶವನ್ನು ತನ್ನ ಭಾಗವಾಗಿ ಸೇರಿಸಿಕೊಂಡರೆ ಆ ಪ್ರದೇಶದ ಜನರಿಗೆ ಪೌರತ್ವ ನೀಡಲಾಗುತ್ತದೆ. ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು. ಒಬ್ಬ ಭಾರತೀಯ ಪ್ರಜೆಯು ಪೌರತ್ವವನ್ನು ಈ 3 ರೀತಿಯಲ್ಲಿ ಕಳೆದುಕೊಳ್ಳಬಹುದು. ತ್ಯಜಿಸುವಿಕೆ ರಿನನ್ಸಿಯೇಷನ್ ಒಬ್ಬ ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ತನ್ನ ಭಾರತೀಯ ಪೌರತ್ವವನ್ನು ತ್ಯಜಿಸುವುದು. ಮುಕ್ತಾಯ ಟರ್ಮಿನೇಷನ್ ಒಬ್ಬ ವ್ಯಕ್ತಿಯು ಮತ್ತೊಂದು ದೇಶದ ಪೌರತ್ವವನ್ನು ಸ್ವೀಕರಿಸಿದಾಗ ಭಾರತದ ಪೌರತ್ವವು ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ. ವಂಚಿತಗೊಳಿಸುವಿಕೆ ಡೆಪ್ರಿವೇಷನ್ ಪೌರತ್ವವನ್ನು ವಂಚನೆಯಿಂದ ಪಡೆದಿದ್ದಲ್ಲಿ ಅಥವಾ ದೇಶಕ್ಕೆ ದ್ರೋಹ ಎಸಗಿದಂತಹ ಸಂದರ್ಭಗಳಲ್ಲಿ ಸರ್ಕಾರವು ಪೌರತ್ವವನ್ನು ರದ್ದುಗೊಳಿಸಬಹುದು.